ಕರೆಕ್ಟ್ ಕಣ ನೀನು ಹೇಳಿದ್ದು. ಯಾರು ಬರಲಿ ಹೋಗ್ಲಿ ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೀವಿ. ಅದಕ್ಕೆ ನಮ್ಮ ದೇಶದಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ನಾವು ಇಂಪೋರ್ಟೆಡ್ ಕಾರ್ ತಗೋತೀವಿ. ಡೈಲಿ ಕರೆಂಟ್ ಕಟ್ ಮಾಡ್ತಿದಾರೆ ಅಂದ್ರೆ UPS ಹಾಕ್ಸ್ಕೋತೀವಿ. ರೋಡಲ್ಲಿ ಹೆಣ್ಮಕ್ಳು ರೇಪ್ ಮಾಡ್ತಿದಾರೆ ಅಂದ್ರೆ ನಮ್ಮ ಹೆಣ್ಮಕ್ಳು ಸೇಫ್ ಆಗಿರ್ಬೇಕು ಅಂತ ಅವಳು ಕರಾಟೆ ಕಲಿಸ್ತೀವಿ. ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಹುಡ್ಕೊಂಡ್ಬಿಟ್ಟಿದೀವಿ ನಾವು. ರೋಡ್ ಯಾಕೆ ಸರಿ ಇಲ್ಲ, ಕರೆಂಟ್ ಯಾಕೆ ಕಟ್ ಮಾಡ್ತಿದ್ದಾರೆ, ರೇಪ್ ಮಾಡಿದವ್ರಿಗೆ ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾವ್ ಯಾರು ವಾಯ್ಸ್ ರೈಸ್ ಮಾಡೋದು. ಅದನ್ನ ಮಾಡೋದಕ್ಕೆ ಟಿವಿ ಚಾನಲ್ನವ್ರು ಇದಾರೆ ಅನ್ಕೊಂಡು ಸುಮ್ನ ಆಗ್ಬಿಡ್ತೀವಿ. ಆಮೇಲೆ ಟಿವಿಲ್ ನಡೆಯೋ ಡಿಸ್ಕಷನ್ ನೋಡ್ಕೊಂಡು ದೊಡ್ಡ ಕ್ರಾಂತಿಕಾರಿಗಳ ತರ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಕಮೆಂಟ್ ಲೈಕ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಡ್ತೀವಿ. ನಮ್ ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಗೆಲ್ಲದಕ್ಕೂ ಒಬ್ಬ ಲೀಡರ್ ಬೇಕು. ಯಾವನಾದ್ರೂ ಇನ್ನೊಬ್ಬ ಮುಂದೆ ಹೋಗ್ಲಿ ನಾವು ವೇಟ್ ಮಾಡ್ತಿರ್ತೀವಿ. ನಮ್ಮಂತ ಯೂತ್ ಮೋಟಿವೇಟ್ ಮಾಡೋದಕ್ಕೆ 70 ವರ್ಷದ ಅಣ್ಣ ಹಜಾರನೇ ಬರ್ಬೇಕು, ಅವಾಗ್ಲೇ ನಾವ್ ಎದ್ದೇಳೋದು. ಅದು ಟೆಂಪ್ರರಿ. ಟಿವಿಲಿ IPL ವರ್ಲ್ಡ್ ಕಪ್ ಬಂದ್ರೆ ಹಂಗೆ ತಂಡ ಆಗ್ಬಿಡ್ತೀವಿ. ಯಾರು ಎದ್ದೇಳ್ತಾರೋ ಬಿಡ್ತಾರೋ, ನಾನಂತೂ ಎದ್ಬಿಟ್ಟೆ ಕಣ. ಪರ್ಮನೆಂಟ್ ಆಗಿ ಎದ್ಬಿಟ್ಟೆಲೋ. ನಮ್ ತಾಯಿ ದಿನ ದೇಶ ದೇಶ ಅಂತ ಬಡ್ಕೊಳ್ಳೋಳು ನನ್ ತಲೆಗೆ ಹೋಗ್ಲಿಲ್ಲ. ಏನ್ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬಿಟ್ಟ ನೀನು. ನಾನ್ ಇಲ್ಲಿಗೆ ಬಂದಿರೋದು ನಮ್ ತಾಯಿಗೋಸ್ಕರ, ನನ್ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ. ನನ್ ತಾಯಿ ಕಣ್ಣಲ್ಲಿ ಹೀರೋ ಆಗ್ಬೇಕು ಅಂತ. ಈಗ ಹೇಳ್ತಾ ಇದೀನಿ ಕೇಳು, ನಮ್ ತಾಯಿ ಕಣ್ಣಲ್ಲಿ ವಿಲನ್ ಆದ್ರೂ ಪರವಾಗಿಲ್ಲ, ನಮ್ ತಾಯ್ನಾಡ್ಗೆ ಏನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ. ಪಾಗಲ್, ಏನೋ ಮಾತಾಡ್ತಿದ್ಯಾ? ನಾನ್ ಯಾವಾಗ್ಲೂ ಹೇಳ್ತಾ ಇದ್ದೆ, ಮಾರ್ನ ತೋ ಡೈನೋಸರ್ ಕೋ ಮಾರ್ನ ಅಂತ ಕರೆಕ್ಟ್ ಆಗಿ ಸಿಕ್ಬಿಟ್ರಿ ಕಣ ನನಗೆ. ಏನೋ ಮಾಡ್ತಾ ಇದೀಯಾ? ನೀನ್ ಹೇಳ್ದಂಗೆ ಇಂಡಿಯಾಲ್ ಏನ್ ಚೇಂಜ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಚೇಂಜ್ ಆಗುತ್ತೆ. ಪ್ರಾವಿಷನ್ ಸ್ಟೋರ್ ಅಲ್ಲಿ ಡ್ರಗ್ಸ್ ಸಿಗಲ್ಲ.